ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಕೊನೆಯಲ್ಲಿ ಈ ವಸ್ತುಗಳಿದ್ದರೆ ಹಿಂದೆ ಹೊರಗೆ ಹಾಕಿ, ಯಾವುದು ಆ ವಸ್ತುಗಳು ಅಂತ ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ಕೊನೆಯಲ್ಲಿ ಸಾಕ್ಷಾತ್ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ. ಹಾಗಾಗಿ ದೇವರ ಕೊನೆಯನ್ನು ನಾವು ಅಚ್ಚುಕಟ್ಟಾಗಿ ಇಟ್ಟುಕೊಂಡಬೇಕು. ದೇವರ ಕೊನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅಶುಭ ಫಲಗಳು ದೊರೆಯುತ್ತದೆ. ದೇವರ ಕೊನೆಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು, ದೇವರ ಕೊನೆಯಲ್ಲಿ ಇವುಗಳು ಇರದಂತೆ ನೋಡಿಕೊಳ್ಳಿ. ಈ ವಿಡಿಯೋದಲ್ಲಿ ಇರುವ ಹೈಲೈಟ್ಸ್ ಏನಂದ್ರೆ, ದೇವರ ಕೊನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು, ದೇವರ ಕೊನೆಯಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು, ದೇವರ ಕೋಣೆಯಲ್ಲಿ ಪಾಲಿಸಬೇಕಾದ ನಿಯಮಗಳು ಯಾವುದು ಅಂತ ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ದೇವರ ಕೊನೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಜನರ ಜೀವನ ಆರಂಭವಾಗುವುದೇ ಈ ದೇವರ ಆರಾಧನೆಯಿಂದ. ದೇವರ ಆರಾಧನೆಯನ್ನು ಮಾಡುವುದಕ್ಕಾಗಿ ಜನರು ದೇವರ ಕೊನೆಯನ್ನು ಹೊಂದಿರುತ್ತಾರೆ. ಶಾಸ್ತ್ರದಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೇವರ ಕೊನೆ ಇರಬೇಕೆಂದು ಹೇಳಲಾಗಿದೆ. ದೇವರ ಕೊನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಹೇಗೆ ಮಂಗಳಕರ ಹಾಗೂ ಶುಭವಾಗಿರುತ್ತದೆಯೋ, ಹಾಗೆ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಮಂಗಳಕರ ಹಾಗೂ ಅಶುಭವಾಗಿರುತ್ತದೆ. ಒಂದು ವೇಳೆ ನಿಮ್ಮ ಮನೆಯ ದೇವರ ಕೊನೆಯಲ್ಲೂ ಈ ರೀತಿಯಾದ ವಸ್ತುಗಳಿದ್ದರೆ ಖಂಡಿತ ಅವುಗಳನ್ನು ಹಿಂದೆ ಮನೆಯಿಂದ ಹೊರಗೆ ಹಾಕಿ. ಈ ರೀತಿ ನಕಾರಾತ್ಮಕತೆಯನ್ನು ಹರಡುವ ವಸ್ತುಗಳನ್ನು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಳಾಗುತ್ತದೆ. ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಮನೆಯ ದೇವರ ಕೊನೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ನೋಡಿ. ದೇವರ ಕೊನೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಬೇಸ ಸಂಖ್ಯೆಯಲ್ಲಿ, ಅಂದರೆ 1, 3, 5 ಈ ರೀತಿಯಾಗಿ ಇರಬಾರದು. ಗಣಪತಿ ಫೋಟೋ ಅಥವಾ ವಿಗ್ರಹವನ್ನು 2 ಇಟ್ಟುಕೊಳ್ಳಬಹುದು. ಇದನ್ನು ಶುಭವೆಂದು ತಿಳಿಯಲಾಗುತ್ತದೆ. 2 ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ದೊರೆಯುತ್ತದೆ. ಮನೆಯ ಮುಖ್ಯ ದ್ವಾರದ ಒಳಮುಖವಾಗಿ ಮಾತ್ರ ನೀವು ಗಣಪತಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು. ಮನೆಯ ಮುಖ್ಯ ದ್ವಾರದ ಹೊರಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಬಾರದು. ಮನೆಯ ಒಳಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡುವುದರಿಂದ ಶುಭ ಫಲಗಳು ಮನೆಯನ್ನು ಪ್ರವೇಶಿಸುತ್ತದೆ. ದೇವರ ಕೊನೆಯಲ್ಲಿ ತುಂಡಾದ ಅಥವಾ ಹಾಲಾದ ಅಕ್ಷತೆಯನ್ನು ಇಡಬಾರದು ಹಾಗೂ ಪೂಜೆಯಲ್ಲಿ ಬಳಸಿದ ಅಕ್ಷತೆಯನ್ನು ದೀರ್ಘಕಾಲದವರೆಗೆ ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ, ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಪಿತೃಗಳ ಅಥವಾ ಮರಣ ಹೊಂದಿದ ಕುಟುಂಬ ಸದಸ್ಯರ ಫೋಟೋಗಳನ್ನು ನಾವು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬಾರದು. ಪಿತೃಗಳನ್ನು ನಾವು ಪೂಜಿಸಬೇಕಾದರೂ ಅವರು ದೇವರಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಸಾಧು ಸಂತರ ಫೋಟೋವನ್ನು ಕೂಡ ನೀವು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬಾರದು. ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಎಂದಿಗೂ ಗಂಗಾಜಲವನ್ನು ಹಾಕಿರಬಾರದು. ಇವುಗಳಲ್ಲಿ ಗಂಗಾಜಲವನ್ನು ಇಟ್ಟುಕೊಳ್ಳುವುದನ್ನು ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ. ದೇವರ ಕೊನೆಯಲ್ಲಿ ಯಾವಾಗಲೂ ನಾವು ಯಾವೆಲ್ಲ ವಸ್ತುಗಳನ್ನು ಇಡಬೇಕು, ಯಾವೆಲ್ಲ ವಸ್ತುಗಳನ್ನು ಇಡಬಾರದು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ದೇವರ ಕೊನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಹೇಗೆ ಅಶುಭ ಫಲಗಳನ್ನು ನಮಗೆ ನೀಡುತ್ತದೆಯೋ, ಹಾಗೆ ಕೆಲವೊಂದು ವಸ್ತುಗಳು ಶುಭ ಫಲಗಳನ್ನು ನೀಡುತ್ತದೆ. ಈ 2 ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆಯೇ ದೇವರ ಕೊನೆಯನ್ನು ಇಟ್ಟುಕೊಳ್ಳಬೇಕು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.